ಹೋಟೆಲ್ ಶೈಲಿಯಲ್ಲಿ ಸಿಂಪಲಾಗಿ ಒಂದು ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ತಗೊಂಡಿರೋದು 2 ಟೊಮೊಟೊ, 3 ಈರುಳ್ಳಿ, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶೇಂಗಾ ಬೀಜ, ಮತ್ತು 3ರಿಂದ 4 ಬದನೆಕಾಯಿ, ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಮತ್ತು ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು ಕಾಳು, ಮತ್ತು ಸ್ವಲ್ಪ ಪಲಾವ್ ಎಲೆ. ಈ ಮಗ್ಗಲ್ಲಿ ನಾನು 3 ಮಗ್ಗು ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ 6 ಮಗ್ಗು ನೀರು ಹಾಕಬೇಕು. ಪಾತ್ರೆಯಲ್ಲಿ ಮಾಡೋದಾದರೆ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ 5 ಮಗ್ಗು ಹಾಕಿದ್ದೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ನಾವು ತಗೊಂಡಿರೋಂಥ ಸ್ಪೈಸಸ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. 1 ಸ್ಪೂನು ಇಲ್ಲ ಅಥವಾ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾದ್ಮೇಲೆ ಸ್ವಲ್ಪ ಅದು ಫ್ರೈ ಆದಮೇಲೆ ಹೆಚ್ಚಿರುವಂಥ ಈರುಳ್ಳಿ ಸೇರಿಸ್ಕೊಳ್ಳಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಹೆಚ್ಚಿರುವಂಥ ಟೊಮೆಟೊ ಹಣ್ಣು ಸೇರಿಸ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಟೊಮೆಟೊ ಹಣ್ಣು ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ವಾಂಗಿಬಾತ್ ಪೌಡ್ರು ಮತ್ತು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು, ಆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಆವಾಗಲೇ ತಗೊಂಡಿದ್ವಲ್ಲ ಒಂದು ಅರ್ಧ ಕಪ್ ಮೊಸರು, ಅದನ್ನ ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡಿಬಿಟ್ಟು ಅಕ್ಕಿನ ಅಳತೆ ಮಾಡ್ಕೊಂಡಿರೋ ಮಗ್ಗಲ್ಲಿ ಕರೆಕ್ಟಾಗಿ 5.5 ಮಗ್ಗು ನೀರು ಹಾಕೊಂಡಿದ್ದೀನಿ. ನೀರೇನಾದರೂ ಕುಕ್ಕರಲ್ಲಿ ಮಾಡೋದಾದರೆ ನೀರು ಜಾಸ್ತಿ ಆಯಿತು ಅಂದರೆ ಮೆತ್ತಗಾಗ್ಬಿಡುತ್ತೆ. ನಿಮಗೆ ಹುಡಿ ಬೇಕು ಅಂದರೆ ನೀರು ಕಮ್ಮಿನೇ ಇರಬೇಕು, ಒಂದು ಅರ್ಧ ಕಪ್ಪಷ್ಟು. ಈಗ ನೋಡಿ, ಈಗ ನೀರೆಲ್ಲ ಕುದ್ದಾದಮೇಲೆ ನಾನು ಬದನೆಕಾಯಿ ಮತ್ತು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊತ ಇದ್ದೀನಿ. ಶೇಂಗಾ ಬೀಜ ನಿಮಗೆ ಬೇಕು ಅಂದರೆ ಶೇಂಗಾ ಬೀಜ ಹಾಕೊಬೋದು, ಇಲ್ಲ ಅಂದರೆ ಬಟಾಣಿ ಕಾಳು ಇದ್ದರೆ ಬಟಾಣಿ ಕಾಳು ಬೇಕಾದರೆ ಹಾಕ್ಕೊಬೋದು. ಬದನೆಕಾಯಿನ ನಾನು ನೀರು ಕುದ್ದಾದ್ಮೇಲೆ ಹಾಕೊಂಡಿದ್ದೀನಿ. ಏಕೆಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಬದನೆಕಾಯಿ ಬೇಗ ಬೇಯೋದ್ರಿಂದ ಅದು ಲಾಸ್ಟಲ್ಲಿ ಕಲಸೋದಂಗೆ ಆಗುತ್ತೆ, ಯಾವುದು ರುಚಿ ಸಿಗೋಲ್ಲ ಅದು. ಹಾಗಾಗಿ ಲಾಸ್ಟಲ್ಲಿ ಕುದ್ದಾದ್ಮೇಲೆ ಹಾಕೊಂಡಿದ್ದೀನಿ. ನೆಕ್ಸ್ಟು ಅದೆಲ್ಲ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಕುದಿ ಅಥವಾ 2 ಕುದಿ ಬಂದಾದಮೇಲೆ ಅಕ್ಕಿ ಹಾಕಬೇಕು. ನಾನು 1 ಕುದಿ ಬಂದಾದಮೇಲೆ ಈಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಸೇರಿಸಾದ್ಮೇಲೆ ಉಪ್ಪು ಖಾರ ಇವಾಗಲೇ ಸ್ವಲ್ಪ ನೋಡ್ಕೊಂಬಿಡಿ, ಲಾಸ್ಟಲ್ಲಿ ಮತ್ತೆ ಹಾಕೋಕ್ಕಾಗಲ್ಲ. ಅಕ್ಕಿ ಹಾಕಾದ್ಮೇಲೆ ನೀಟಾಗಿ ಗೂರಾಡಿ ಮುಚ್ಚಳ ಮುಚ್ಚಿ ಕರೆಕ್ಟಾಗಿ 2 ವಿಸಲ್ ಬಂದರೆ ಸಾಕು. ಉದ್ರಾದ ವಾಂಗಿಬಾತ್ ರೆಡಿ ಆಗುತ್ತೆ. ಇವಾಗ ನೋಡಿ, ನಾನು ಮಾಡಿರೋಂಥ ವಾಂಗಿಬಾತು ಈ ಥರ ಉದ್ರಾಗಿ ನೀಟಾಗಿ ಬಂದಿದೆ. ಇಷ್ಟು ಉದ್ರಾಗಿ ಬರಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿನೇ ಇರಬೇಕು. ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ, ನೀವೇನಾದರೂ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ನೀರು ಜಾಸ್ತಿ ಬೇಕಾಗುತ್ತೆ. ಈಗ ನಾನು ಮಾಡಿರೋದು ಸ್ವಲ್ಪ ನೀರು ಕಮ್ಮಿ ಹಾಕಿದ್ರಿಂದ ಸ್ವಲ್ಪ ಉದುರಾಗಿ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.